ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಆದಿ ಕಲ್ ಮೇಲೆ ಬರೆದಿದ್ದನ್ನು ನೋಡಿ, ವಾವ್ ಫ್ರೆಂಡು ಯಾರು ಬರೆದಿದ್ದನ್ನ ಅಂತಾನೆ. ಇನ್ಯಾರು, ನಾನೇ ಬರೆದಿದ್ದು ಅಂತಾರೆ ಕುಸುಮ. ಹೇಗಿದೆ ಭಾಗ್ಯ ಅಂತಾರೆ. ಚೆನ್ನಾಗಿದೆ ಅತ್ತೆ ಅಂತಾಳೆ ಭಾಗ್ಯ. ಈಗ ಒಂದು ಕೆಲಸ ಮಾಡು ಅಂತ ಸೆರ್ಗಲ್ಲಿರೋ ಫ್ರೆಂಡ್ಶಿಪ್ ಬ್ಯಾಂಡ್ನ ತೆಗೆದು ಇದನ್ನು ಆದಿ ಕಟ್ಟು ಅಂತಾರೆ ಕುಸುಮ. ಫ್ರೆಂಡ್ಶಿಪ್ ಬ್ಯಾಂಡು ಅತ್ತೆ, ಇದೆಲ್ಲಿಂದ ಸಿಕ್ತು ನಿಮಗೆ ಅಂತಾಳೆ ಭಾಗ್ಯ. ಅವತ್ತು ತನ್ಮಯ ಅವನ ಫ್ರೆಂಡ್ಗೆ ಕಟ್ಟೋಕೆ ಅಂತ ತಗೊಂಡು ಬಂದಿದ್ದ, ಅದು ಅಲ್ಲೇ ಇತ್ತು. ನಾನು ನನ್ನ ಫ್ರೆಂಡ್ಗೆ ಕಟ್ಟೋಣ ಅಂತ ತಗೊಂಡು ಬಂದೆ ಅಂತಾರೆ ಕುಸುಮ. ಅತ್ತೆ, ನಿಮ್ಮ ಫ್ರೆಂಡ್ಗೆ ಕಟ್ಟೋಕೆ ಅಂತ ನೀವು ತಗೊಂಡು ಬಂದಿದ್ದೀರಿ, ನೀವು ಕಟ್ಟಿದ್ರೇ ಚಂದ, ನಾನು ಯಾಕೆ ಕಟ್ಟಲಿ ಅಂತಾಳೆ ಭಾಗ್ಯ. ನಾನು ಕಟ್ಟಿದ್ರೇನು ನೀನು ಕಟ್ಟಿದ್ರೇನು, ಅಲ್ಲೇನು ಬರೆದಿದ್ದೀನಿ ಇವಾಗ, ಆದಿ ಭಾಗ್ಯ ಬೆಸ್ಟ್ ಫ್ರೆಂಡ್ಸ್ ಅಂತ ಅಂದಮೇಲೆ ಮುಗೀತು, ಕಟ್ ನೀನು ತಗೋ ಅಂತ ಕುಸುಮ ಕೊಡ್ತಾರೆ. ಹೌದು ಅತ್ತಿಗೆ, ನೀವಿಬ್ಬರು ಜಗಳ ಫ್ರೆಂಡ್ಶಿಪ್ ಎಲ್ಲ ನೋಡ್ತಿದ್ರೆ ನೀವಿಬ್ಬರು ಬೆಸ್ಟ್ ಫ್ರೆಂಡ್ಸ್, ಕಟ್ಟಿ ಅತ್ತಿಗೆ ಅಂತಾನೆ ಕಿಶನ್. ಆಗ ಭಾಗ್ಯ ಆದಿಗೆ ಫ್ರೆಂಡ್ಶಿಪ್ ಬ್ಯಾಂಡ್ನ ಕಟ್ತಾಳೆ. ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ. ಈಚೆ ಭಾಗ್ಯ ಆದಿ ಎಲ್ಲರೂ ಸ್ಕೂಲಿಗೆ ಬರ್ತಾರೆ. ಅಲ್ಲಿ ಬ್ಯಾನರಲ್ಲಿ ಭಾಗ್ಯ ಮತ್ತು ಆದಿ ಫೋಟೋನ ಹಾಕಿರ್ತಾರೆ, ಸ್ವಾಗತ ಅಂತ ಹಾಕಿರ್ತಾರೆ. ಆದಿಯವರೇ, ನನಗೆ ಯಾಕೆ ಇಷ್ಟು ದೊಡ್ಡ ಬ್ಯಾನರ್ ಹಾಕಿದ್ದಾರೆ, ಅಲ್ಲ ನಾನು ಅಂಥದ್ದೇನು ಮಾಡಿದ್ದೀನಿ, ನಿಮ್ಮ ಒಬ್ಬರನ್ನ ಹಾಕಿದರೆ ಸಾಕಿತ್ತಲ್ವಾ, ಅಲ್ಲ ನಾನು ಅಂಥದ್ದೇನು ಮಾಡಿದ್ದೀನಿ ಅಂತಾಳೆ ಭಾಗ್ಯ. ಪರವಾಗಿಲ್ಲ ಭಾಗ್ಯ ಬಿಡಿ, ಅವರು ಖುಷಿಗೆ ಹಾಕಿದ್ದಾರೆ, ಬನ್ನಿ ಒಳಗಡೆ ಹೋಗೋಣ ಅಂತಾನೆ ಆದಿ. ಎಲ್ಲರೂ ಶಾಲೆ ಒಳಗಡೆ ಬರ್ತಾರೆ. ಈ ಮುಖಕ್ಕೆ ಇದು ಬೇರೆ ಕೇಡು ಅಂತಾನೆ ತಾಂಡವ್. ಏನಾಗುತ್ತೆ, ಎಲ್ಲ ಕಡೆ ಬಕೆಟ್ ಹಿಡಿದ್ರೆ ಇದೇ ಆಗೋದು ಅಂತಾಳೆ ಶ್ರೇಷ್ಠ. ಶಾಲೆಯವರು ಭಾಗ್ಯ ಆದಿಗೆ ಬನ್ನಿ ಅಂತ ಸ್ಟೇಜಲ್ಲಿ ಕರೀತಾರೆ. ಮಕ್ಕಳೇ ಹೂ ಕೊಡಿ ಅಂತಾರೆ. ಮಕ್ಕಳು ಇಬ್ಬರಿಗೂ ಹೂವನ್ನು ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅಂತ ಇಬ್ಬರು ಹೇಳ್ತಾರೆ. ನಾವು ಒಂದು ಸಲ ಸ್ಕೂಲ್ ನೋಡಬೇಕಲ್ಲ ಅಂತಾನೆ ಆದಿ. ಖಂಡಿತ ನೋಡ್ಬೋದು, ನೀವು ದುಡ್ಡು ಹಾಕಿದ್ರಲ್ಲ ಸರ್, ಅದರಲ್ಲಿ ಎಲ್ಲ ರಿಪೇರಿ ಮಾಡಿಸಿದ್ದೀವಿ ಅಂತ ಮಾಸ್ಟರ್ ಹೇಳ್ತಾರೆ. ಏನಾದರೂ ಸಮಸ್ಯೆ ಇದ್ದರೆ ಹೇಳಿ ಅಂತಾನೆ ಆದಿ. ಸಮಸ್ಯೆ ಏನೂ ಇಲ್ಲ, ಇನ್ಫ್ಯಾಕ್ಟ್ ನೀವು ಕೊಟ್ಟಿರೋ ಫೆಸಿಲಿಟಿಯಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ ಅಂತಾರೆ. ಸರ್, ಇವಾಗ ಸ್ಕೂಲ್ ನೋಡ್ಬೋದಾ ಅಂತ ಆದಿ ಹೋಗ್ತಾನೆ. ಇವ್ರು ಹೇಳೋದು ನೋಡಿದರೆ ಎಲ್ಲ ವ್ಯವಸ್ಥೆನೂ ಆಗಿದೆ. ಹಾಗಿದ್ರೆ ಅವತ್ತು ಆಫೀಸಲ್ಲಿ ಅವ್ರು ಮಾತಾಡಿದ್ದೆಲ್ಲ ಏನೂ ಇಲ್ಲ, ಇಲ್ಲಿ ಏನೋ ಸಮಸ್ಯೆ ಇದೆ ಅನ್ನಿಸ್ತಿದೆ ಅಂತ ಭಾಗ್ಯ ಯೋಚನೆ ಮಾಡಿ, ಸರ್ ಇಲ್ಲಿ ಕಂಪ್ಯೂಟರ್ ಕ್ಲಾಸ್ ಸ್ಮಾರ್ಟ್ ಕ್ಲಾಸ್ ಎಲ್ಲ ಚೆನ್ನಾಗಿದೆಯಾ ಅಂತಾಳೆ. ಈ ಹಳ್ಳೀಲಿ ಕರೆಂಟೇ ಇರೋದಿಲ್ಲ ಮೇಡಮ್, ಅಂಥದ್ರಲ್ಲಿ ಕಂಪ್ಯೂಟ್ರ್ ಅಂತ ಹೇಳ್ತಿದ್ದೀರಲ್ಲ ಮೇಡಮ್ ಅಂತಾರೆ ಮಾಸ್ಟರ್. ಏನು ಕರೆಂಟ್ ಇರಲ್ವಾ, ಏನು ಹೇಳ್ತಿದ್ದಾರೆ ಇವರು, ಅಲ್ಲ ಈ ಸ್ಕೂಲ್ಗೆ ಅಂತ 20 ಕಂಪ್ಯೂಟ್ರ್ ಮತ್ತು ಸ್ಮಾರ್ಟ್ ಕ್ಲಾಸ್ಗೆ ಬೇಕಾಗಿರೋ ಪ್ರಾಜೆಕ್ಟರಿ ಎಲ್ಲ ಸ್ಯಾಂಕ್ಷನ್ ಆಗಿದೆ, ಇಲ್ಲೇನೂ ಇಲ್ಲ ಅಂತಿದ್ದಾರೆ. ಹಾಗಾದರೆ ನಾನು ಅಂದ್ಕೊಂಡಿರೋದೆಲ್ಲ ಸತ್ಯ, ಆದಿಯವರು ಮಾಡ್ತಾಯಿರೋ ಒಳ್ಳೆ ಕೆಲಸಕ್ಕೆ ಯಾರೋ ಮಸಿ ಬೆಳೆಯೋ ಕೆಲಸ ಮಾಡ್ತಿದ್ದಾರೆ ಅಂತ ಭಾಗ್ಯ ಯೋಚನೆ ಮಾಡ್ತಾಳೆ. ಆಗ ಆದಿ ಬಂದು ಭಾಗ್ಯ ಏನು ಯೋಚನೆ ಮಾಡ್ತಿದ್ದೀರಾ ಅಂತಾನೆ. ಏನಿಲ್ಲ ಅಂತಾಳೆ ಭಾಗ್ಯ. ಸ್ಕೂಲ್ ನೋಡೋಕ್ಕೆ ನಾನು ನಿಮಗೋಸ್ಕರ ಕಾಯ್ತಿದ್ದೆ, ನೀವು ಬರಲೇ ಇಲ್ಲ ಅಂತಾನೆ ಆದಿ. ಹಾಂ ಬರ್ತೀನಿ, ಮಕ್ಕಳ ಹತ್ರ ಮಾತಾಡ್ಕೊಂಡು ಆಮೇಲೆ ಬರ್ತೀನಿ ಅಂತಾಳೆ ಭಾಗ್ಯ. ಸರಿ ಅಂತ ಸರ್ ಹತ್ರ ನಿಮ್ಮ ಹತ್ರ ಮಾತಾಡಬೇಕು ಅಂತ ಆದಿ ಹೋಗ್ತಾನೆ. ಮಕ್ಕಳೇ ಬನ್ನಿ ಇಲ್ಲಿ ಕೂತ್ಕೊಳ್ಳಿ, ಮಕ್ಕಳೇ ನಿಮಗೆಲ್ಲ ಬುಕ್ಕು ಪೆನ್ನು ಪೆನ್ಸಿಲ್ ಎಲ್ಲನೂ ಸಿಕ್ಕಿದೆಯಾ ಅಂತಾಳೆ ಭಾಗ್ಯ. ನಮಗೆಲ್ಲನೂ ಸಿಕ್ಕಿದೆ ಅಂತಾರೆ ಮಕ್ಕಳು. ಅಕ್ಕ ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕು, ನಮಗೂ ಸೈಕಲ್ ಕೊಡಿಸಿ ಅಂತಾಳೆ ಹುಡುಗಿ. ಯಾಕೆ ನಿನಗೆ ಸೈಕಲ್ ಸಿಕ್ಕಿಲ್ವಾ ಅಂತಾಳೆ ಭಾಗ್ಯ. ನನಗೆ ಅಂತ ಅಲ್ಲ, ನನ್ನ ಫ್ರೆಂಡ್ಸ್ ತುಂಬ ಜನಕ್ಕೆ ಸಿಕ್ಕಿಲ್ಲ, ನಮ್ಮ ಶಾಲೆಯಲ್ಲಿ 20 ಜನಕ್ಕಷ್ಟೇ ಸಿಕ್ಕಿರೋದು ಅಂತಾಳೆ ಹುಡುಗಿ. ಏನು 20 ಜನಕ್ಕಷ್ಟೇನಾ ಅಂತಾಳೆ ಭಾಗ್ಯ. ಹ್ಞೂ, ನಮಗೆ ಸಿಕ್ಕೇ ಇಲ್ಲ, ಕೊಡಿಸಿ ಅಂತಾಳೆ. ಏನಿದು, ಈ ಸ್ಕೂಲ್ಗೆ 200 ಸೈಕಲ್ಸು ಸ್ಯಾಂಕ್ಷನ್ ಆಗಿದೆ, ಅದಕ್ಕೆ ಬೇಕಾಗಿರೋ ಅಮೌಂಟ್ ಕೂಡ ಹೋಗಿದೆ, ಇಲ್ಲಿ ನೋಡಿದರೆ ಮಕ್ಕಳು ಸೈಕಲ್ ಸಿಕ್ಕಿಲ್ಲ ಅಂತಿದ್ದಾರೆ, ಅದು ಹೇಗೆ ಸಾಧ್ಯ, 180 ಸೈಕಲ್ ದುಡ್ಡು ಎಲ್ಲಿ ಹೋಯಿತು, ಕಂಪ್ಯೂಟರ್ ಸ್ಮಾರ್ಟ್ ಕ್ಲಾಸ್ಗೆ ಬೇಕಾಗಿರೋದು ಏನೂ ಬಂದಿಲ್ಲ ಅಂತಿದ್ದಾರೆ, ಇವಾಗ ನೋಡಿದರೆ ಸೈಕಲ್ ಇಲ್ಲ ಅಂತಿದ್ದಾರೆ, ಇದನ್ನು ಹೀಗೆ ಬಿಟ್ಟರೆ ಸರಿ ಹೋಗಲ್ಲ, ಎಲ್ಲ ತೆರೆನೂ ಎಳಿಲೇಬೇಕು ಅಂತ ಭಾಗ್ಯ ಯೋಚನೆ ಮಾಡ್ತಾಳೆ. ಈಚೆ ಶ್ರೇಷ್ಠ ಏನಾಗ್ತಿದೆ ಇಲ್ಲಿ, ಕನಿಕಾ ನೋಡಿದರೆ ಎಲ್ಲ ಸರಿ ಇದೆ ಅಂತ ಸುಳ್ಳು ಹೇಳ್ತಿದ್ದಾಳೆ, ಈ ಭಾಗ್ಯ ನೋಡಿದರೆ ಇಲ್ಲಿ ಬುಡ ಅಲ್ಲಾಡಿಸ್ತಿದ್ದಾಳೆ, ಈಗಲೇ ಅದೇನು ಅಂತ ತಿಳ್ಕೊಬೇಕು ಅಂತ ಕನಿಕಾಗೆ ಕಾಲ್ ಮಾಡ್ತಾಳೆ. ಹಲೋ ಅಂತಾಳೆ ಕನಿಕಾ ಏನು ನಡೀತಿದೆ ಇಲ್ಲಿ, ಫ್ರಾಡ್ ಆಗ್ತಿರೋದು ನಿನಗೆ ನಿಜವಾಗ್ಲೂ ಗೊತ್ತಿಲ್ವಾ ಅಂತಾಳೆ ಶ್ರೇಷ್ಠ. ವಾಟ್ ಫ್ರಾಡಾ, ಎಲ್ಲಿ ಅಂತಾಳೆ ಕನಿಕಾ. ತೊಟ್ಟಿಲು ಚಾರಿಟೇಬಲ್ ಟ್ರಸ್ಟ್ನಲ್ಲಿ ಅಂತಾಳೆ ಕನಿಕಾ. ಏಯ್, ನಮ್ಮ ಟ್ರಸ್ಟಲ್ಲಿ ಯಾಕೆ ಫ್ರಾಡ್ ನಡೆಯುತ್ತೆ ಅಂತಾಳೆ ಕನಿಕಾ. ಭಾಗ್ಯ ಇಲ್ಲಿ ಎಲ್ಲರನ್ನ ಕ್ವಶನ್ ಮಾಡ್ತಿದ್ದಾಳೆ. ಮುಖ್ಯಸ್ಥರು ಅಂತಲೂ ನೋಡ್ತಿಲ್ಲ, ನಮ್ಮ ಆಫೀಸ್ ಇನ್ವೆಂಟರಿನಲ್ಲಿ ಸ್ಕೂಲ್ಗೆ 20 ಕಂಪ್ಯೂಟರ್ ಕೊಟ್ಟಿದ್ದೀವಿ ಅಂತ ಇದೆ, ಇಲ್ಲಿ ನೋಡಿದರೆ ಒಂದೂ ಇಲ್ಲ, ಸ್ಕೂಲ್ಗೆ ಸೈಕಲ್ ಕಳಿಸ್ಕೊಟ್ಟಿದ್ದೀವಿ ಅಂತ ಇದೆ, ಬಟ್ ಇಲ್ಲಿ ಬಂದಿರೋದು 20
ಸೈಕಲ್ ಏನಿದೆಲ್ಲ ಅಂತಾಳೆ ಶ್ರೇಷ್ಠ. ಅಯ್ಯೋ ಹಾಗಿದ್ರೆ ನಾನೇನಾದರೂ ಸಿಕ್ಕಾಕೊಂಡ ಅಂತ ಕನಿಕಾ ಯೋಚನೆ ಮಾಡ್ತಾಳೆ. ಕನಿಕಾ ಭಾಗ್ಯ ಒಬ್ಬರನ್ನು ಬಿಡ್ತಿಲ್ಲ, ಸಾಕ್ಷಿ ಸಮೇತ ಆದಿಯವ್ರ ಮುಂದೆ ಕ್ವಶನ್ ಮಾಡ್ತಿದ್ದಾಳೆ ಅಂತಾಳೆ ಶ್ರೇಷ್ಠ. ಓ ಮೈ ಗಾಡ್, ನನ್ನ ಕತೆ ಮುಗೀತು, ಈ ಭಾಗ್ಯ ಕೊನೆಗೂ ನನ್ನ ಕುತ್ತಿಗೆಗೆ ತಂದ್ಲು ಅಂತ ಕನಿಕಾ ಯೋಚನೆ ಮಾಡ್ತಾಳೆ. ಕನಿಕಾ ಟೆಲ್ ಮಿ ದ ಟ್ರೂತ್, ಇದರಲ್ಲಿ ನಿನ್ನ ಇನ್ವಾಲ್ವ್ಮೆಂಟ್ ಏನಾದರೂ ಇದೆಯಾ ಅಂತಾಳೆ ಶ್ರೇಷ್ಠ. ನಾನ್ಯಾಕೆ ಇನ್ವಾಲ್ವ್ ಆಗಲಿ ಅಂತಾಳೆ ಕನಿಕಾ. ನಿನ್ನ ಹೆಲ್ಪ್ ಇಲ್ಲದೆ ಇಷ್ಟೆಲ್ಲ ನಡೆಯೋಕ್ಕೆ ಸಾಧ್ಯ ಇಲ್ಲ ಅಂತಾಳೆ ಶ್ರೇಷ್ಠ. ಏನೇ ಮಾತಾಡ್ತಿದ್ಯಾ ನೀನು ಅಂತಾಳೆ ಕನಿಕಾ. ನಾನು ಇಲ್ಲಿಗೆ ಬಂದಿರೋದೇ ನಿನಗೆ ಹೆಲ್ಪ್ ಮಾಡೋದಕ್ಕೆ, ನೀನು ನನ್ನ ಹತ್ರನೇ ಸೀಕ್ರೆಟ್ ಮಾಡಿದರೆ ಭಾಗ್ಯ ಅಂದ್ಕೊಂಡ ಹಾಗೆ ಎಲ್ಲನೂ ಸಾಧಿಸಿಬಿಡ್ತಾಳೆ. ನಿಜ ಹೇಳು, ಇಲ್ಲಿ ನಡೀತಾ ಇರೋದಕ್ಕೂ ನಿನಗೆ ಸಂಬಂಧ ಇಲ್ವೋ ಅಂತಾಳೆ ಶ್ರೇಷ್ಠ. ಅದು ಶ್ರೇಷ್ಠ ಅಂತಾಳೆ ಕನಿಕಾ. ವಾಟ್ ಅಂತಾಳೆ ಶ್ರೇಷ್ಠ. ಶ್ರೇಷ್ಠ, ಈಗ ಆಗ್ತಾ ಇರೋ ಎಲ್ಲ ಮೋಸದ ಹಿಂದೆ ನನ್ನ ಕೈವಾಡ ಇದೆ ಅಂತಾಳೆ ಕನಿಕಾ. ವಾಟ್ ಕನಿಕಾ, ನೀನು ಸರಿಯಾಗಿ ಹೇಳು ಅಂತಾಳೆ ಶ್ರೇಷ್ಠ. ನಾನು ಪರ್ಚೇಸ್ ಮಾಡಿರೋದು ಒಂದೇ ಒಂದು ಕಂಪ್ಯೂಟರ್, ಬಟ್ ಲೆಕ್ಕ ಮಾತ್ರ 20 ಕಂಪ್ಯೂಟರ್ ಸೇರಿಸಿದ್ದೀನಿ ಅಷ್ಟೇ ಅಲ್ಲ, ಅಲ್ಲಿ ಕೊಟ್ಟಿರೋ ಪೆನ್ನು ಪುಸ್ತಕ ಎಲ್ಲದರಲ್ಲೂ ತಪ್ಪು ಲೆಕ್ಕ ಇದೆ ಅಂತಾಳೆ ಕನಿಕಾ. ಒಂದು ಕಡೆ ಇಷ್ಟೊಂದು ಫ್ರಾಡ್ ಮಾಡಿದರೆ ಅನುಮಾನ ಬರಲ್ವಾ ಅಂತಾಳೆ ಶ್ರೇಷ್ಠ. ಅಯ್ಯೋ, ಆ ಹಳ್ಳಿ ತುಂಬ ದೂರ ಇದೆ ಅಲ್ವಾ, ಅಲ್ಲಿ ಹೋಗಿ ಯಾರು ಚೆಕ್ ಮಾಡ್ತಾರೆ ಅಂತ ನಾನು ಸುಮ್ಮನೆ ಇದ್ದೆ ಅಂತಾಳೆ ಕನಿಕಾ. ಭಾಗ್ಯ ಬಂದಿದ್ದಾಳಲ್ವಾ, ಅವಳ ಜೊತೆ ಆದಿನೂ ಕರ್ಕೊಂಡು ಬಂದಿದ್ದಾಳೆ, ಅವನು ಎದುರು ನಿನ್ನ ಬಂಡವಾಳ ಬಯಲಾಗುತ್ತೆ ಅಂತಾಳೆ ಶ್ರೇಷ್ಠ. ಏನಾದರೂ ಮಾಡು, ನನ್ನ ವಿಷಯ ಆದಿ ಮುಂದೆ ಗೊತ್ತಾಗಬಾರ್ದು, ಇಷ್ಟೆಲ್ಲ ಆಟ ಆಡಿದ್ದೀನಿ ಅಂತ ಗೊತ್ತಾದರೆ ಬ್ರೋ ನನ್ನ ಸುಮ್ಮನೆ ಬಿಡಲ್ಲ ಅಂತಾಳೆ ಕನಿಕಾ. ಐ ಆಮ್ ರಿಯಲಿ ಸಾರಿ ಕನಿಕಾ, ಎಲ್ಲನೂ ಕ್ಲೈಮ್ಯಾಕ್ಸ್ವರೆಗೂ ಬಂದುಬಿಟ್ಟಿದೆ. ಇಲ್ಲ ಆಗ್ತಾ ಇರೋದು ಆದಿಯವರಿಗೆ ಗೊತ್ತಾಗೇ ಆಗುತ್ತೆ, ಬಟ್ ಇದೆಲ್ಲ ಗೊತ್ತಾಗೋಕ್ಕೂ ಮುಂಚೆ ನಾನೊಂದು ಗೇಮ್ನ ಪ್ಲೇ ಮಾಡ್ತೀನಿ ಅಂತಾಳೆ ಶ್ರೇಷ್ಠ. ಗೊತ್ತಾದಮೇಲೆ ಏನು ಪ್ಲ್ಯಾನ್ ಮಾಡಿದರೆ ಏನು ಅಂತಾಳೆ ಕನಿಕಾ. ಡೋಂಟ್ ವರಿ, ಗೊತ್ತಾದಮೇಲೆ ಗೇಮ್ನ ಉಲ್ಟಾ ಪಲ್ಟಾ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ ಶ್ರೇಷ್ಠ. ಓ ಗಾಡ್, ನಾನು ಮಾಡಿರೋ ಫ್ರಾಡ್ ಆದಿಬ್ರಿಗೆ ಗೊತ್ತಾದರೆ ಅಷ್ಟೇ ನನ್ನ ಕತೆ ಅಂತ ಯೋಚನೆ ಮಾಡ್ತಾಳೆ ಕನಿಕಾ. ಈಚೆ ಆದಿ ಭಾಗ್ಯ ಸ್ಟೇಜಲ್ಲಿ ಕೂತಿರ್ತಾರೆ, ಮಕ್ಕಳು ಮತ್ತು ಮನೆಯವರೆಲ್ಲ ಕೆಳಗೆ ಕೂತಿರ್ತಾರೆ. ಅಜ್ಜಿ ಅಮ್ಮನ ಪಕ್ಕ ಒಂದು ಸೀಟ್ ಇದೆಯಲ್ಲ, ಅದು ಯಾರಿಗೋಸ್ಕರ? ಮೇನ್ ಗೆಸ್ಟು ಆದಿ ಸರ್ ಎಲ್ಲ ಕೂತಿದ್ದಾರಲ್ಲ ಅಲ್ಲಿ ಅಂತಾನೆ ಗುಂಡಣ್ಣ. ನನಗೇನು ಗೊತ್ತು ಅಂತಾರೆ ಕುಸುಮ. ಆ್ಯಕ್ಚುಲಿ ಇಷ್ಟೊತ್ತಿಗೆ ಪ್ರೋಗ್ರಾಮ್ ಶುರು ಮಾಡಬೇಕಾಗಿತ್ತು, ಆದರೆ ತಡವಾಗಿದೆ. ಆ ತಪ್ಪಿಗೆ ಆದಿ ಸರ್ ಮತ್ತು ಭಾಗ್ಯ ಮೇಡಮ್ಗೆ ಕ್ಷಮೆ ಕೇಳ್ತೀವಿ ಅಂತಾರೆ ಸರ್. ಪರವಾಗಿಲ್ಲ ಅಂತಾನೆ ಆದಿ. ಆ್ಯಕ್ಚುಲಿ ನಮ್ಮ ಪ್ರೋಗ್ರಾಮ್ಗೆ ಒಬ್ಬರು ಅತಿಥಿ ಬರಬೇಕಾಗಿತ್ತು, ಅದಕ್ಕೆ ಕಾಯ್ತಾ ಇದ್ದೀವಿ ಸರ್ ಅಂತ ಹೇಳುವಾಗ, ಹೌದಾ ಯಾರದು ಅಂತಾನೆ ಆದಿ. ಅವ್ರು ಬಂದೇ ಹೇಳ್ತಾರೆ, ಫೋನ್ ಮಾಡಿದ್ದೀನಿ, ಇನ್ನೇನು ಬರ್ಬೋದು ಅಂತಾರೆ ಸರ್. ಆಗ ಒಬ್ಬರು ಬೈಕಲ್ಲಿ ಅಲ್ಲಿಗೆ ಬರ್ತಾರೆ. ಕರಿಬಸಪ್ಪ ಬಂದ ಅಂತ ಕೂಗ್ತಾರೆ. ಒಬ್ಬರು ಯಾರು ಅಂತ ಎಲ್ಲರೂ ಅವನೇನು ನೋಡ್ತಾರೆ. ಕರಿಬಸಪ್ಪ ನಡ್ಕೊಂಡು ಕೈ ಮುಗಿತಾ ಸ್ಟೇಜ್ಗೆ ಬರ್ತಾರೆ. ಭಾಗ್ಯ ಆದಿ ನಮಸ್ಕಾರ ಮಾಡ್ತಾರೆ. ನಾವು ಕಾಯ್ತಿದ್ದ ವ್ಯಕ್ತಿ ಬಂದಾಯಿತು, ನಮ್ಮ ಊರಿನ ಹೆಮ್ಮೆಯ ಪ್ರತಿಭೆ ಕರಿಬಸಪ್ಪನವರು, ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೇಳ್ತಿದ್ದೀವಿ. ಅದೇ ಥರ ನಮ್ಮ ಮಕ್ಕಳಿಗೆ ಇಷ್ಟೆಲ್ಲ ಸೌಲಭ್ಯ ಸಿಗ್ತಾ ಇರೋದಕ್ಕೆ ಕಾರಣ ತೊಟ್ಟಿಲು ಚಾರಿಟೇಬಲ್ ಟ್ರಸ್ಟ್. ಆ ಟ್ರಸ್ಟ್ ಇವತ್ತು ತುಂಬ ಜನರಿಗೆ ಬೆಳಕಾಗಿದೆ. ಹಿಂದಿರೋ ಶಕ್ತಿ ಆದೀಶ್ವರ್ ಕಾಮತ್ ಅವರಿಗೆ ನಮ್ಮ ಶಾಲೆ ಕಡೆಯಿಂದ ಸುಸ್ವಾಗತ ಅಂತಾರೆ. ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ. ಅದೇ ಥರ ತೊಟ್ಟಿಲು ಚಾರಿಟೇಬಲ್ ಟ್ರಸ್ಟ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರೋ ಭಾಗ್ಯ ಸೂರ್ಯವಂಶಿ ಅವರಿಗೂ ನಮ್ಮ ಶಾಲೆ ಕಡೆಯಿಂದ ಸ್ವಾಗತ ಕೊಡ್ತಿದ್ದೀವಿ ಅಂತಾರೆ. ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ. ಇವಳಿಗೆ ಬಿಟ್ಟಿಯಾಗಿ ಪೋಸ್ಟು ಸಿಗುತ್ತೆ, ಜೊತೆ ಬಿಲ್ಡಪ್ ಸಿಗುತ್ತೆ, ಇದನ್ನು ನಾವಿಲ್ಲಿ ಕೂತ್ಕೊಂಡು ನೋಡಬೇಕು, ಎಲ್ಲ ನಮ್ಮ ಕರ್ಮ ಅಂತಾನೆ ತಾಂಡವ್. ನಾನು ಹೇಳಿದ್ನಲ್ವಾ ಅಂತಾಳೆ ಶ್ರೇಷ್ಠ. ಕರಿಬಸಪ್ಪನವರು 2 ಮಾತಾಡಬೇಕು ಅಂತ ಕೇಳ್ಕೊತಿದ್ದೀವಿ ಅಂತಾರೆ. ಆಗ ಕರಿಬಸಪ್ಪನವರು ಕರ್ನಾಟಕ ರಾಜ್ಯೋತ್ಸವಕ್ಕೆ ಶುಭ ಕೋರಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಆಗ ಅವ್ರ ಬಗ್ಗೆನೇ ಅವರು ಮಾತಾಡೋದನ್ನು ಕೇಳಿ ಎಲ್ಲರೂ ತಲೆ ಮೇಲೆ ಕೈ ಇಟ್ಕೋತಾರೆ. ಭಾಗ್ಯ ಆದಿ ಶಾಕ್ನಿಂದ ನೋಡ್ತಾರೆ. ಆಗ ಒಂದು ಚೀಟಿನ ಕರಿಬಸವಯ್ಯನವರ ಮುಂದೆ ಇಡ್ತಾರೆ. ಪ್ಲೀಸ್ ಸರ್, ಪ್ರೋಗ್ರಾಮ್ ಬಗ್ಗೆ ಮಾತಾಡಿ ಅಂತ. ನಂತರ ಪ್ರೋಗ್ರಾಮ್ ಬಗ್ಗೆ ಮಾತಾಡೋಣ ಅಂತ ನಾವು ಇವತ್ತು ಇಲ್ಲಿ ಸೇರಿರೋದು ಸನ್ಮಾನ ಮಾಡೋದಕ್ಕೆ. ಇವತ್ತು ಆದೀಶ್ವರ್ ಕಾಮತ್ ಹಾಗೂ ಭಾಗ್ಯ ಸೂರ್ಯವಂಶಿ ಅವರಿಗೆ ಸನ್ಮಾನ ಮಾಡ್ತಿದ್ದೀವಿ ಅಂತ ಹೇಳಿ ಮತ್ತೆ ತನ್ನ ಬಗ್ಗೆನೇ ಮಾತಾಡೋಕ್ಕೆ ಶುರು ಮಾಡ್ತಾರೆ ಕರಿಬಸವಯ್ಯ. ಮತ್ತೆ ಎಲ್ಲರೂ ತಲೆ ಚಚ್ಕೋತಾರೆ. ನಂತರ ಭಾಷಣನ ಮುಗಿಸ್ತಾರೆ. ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ. ನಂತರ ಆದೀಶ್ವರ್ ಕಾಮತ್ ಮಾತಾಡಬೇಕು ಅಂತಾರೆ. ಎಲ್ರಿಗೂ ನಮಸ್ಕಾರ ಮಕ್ಕಳೇ, ಹೇಗಿದ್ದೀರಾ? ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಾಗ ನಾನು ಸನ್ಮಾನ ಎಲ್ಲ ಯಾಕೆ ಬೇಡ ಅಂದಿದ್ದೆ ಅಂತ ಸಾಧನೆ ಏನೂ ಅಲ್ಲ ಇದು. ಆದರೂ ಸರ್ ತುಂಬ ಒತ್ತಾಯ ಮಾಡಿದರು, ಹಳ್ಳಿನೂ ನೋಡಿದಾಗುತ್ತೆ ಅಂತ ನಾವು ಬಂದ್ವಿ. ಏನೇ ವಸ್ತು ಆದರೂ ಸರಿ, ಅದನ್ನು ನಾವು ಕೊಟ್ಟಿರೋದು ಮುಖ್ಯ ಆಗಲ್ಲ, ಅದು ಹೇಗೆ ಉಪಯೋಗ ಆಗುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ನಾವು ಈ ಸ್ಕೂಲಿಗೆ ಕೊಟ್ಟಿರುವಂಥ 20 ಕಂಪ್ಯೂಟರ್ ಆಗಿರಲಿ, ಎಲ್ಲ ಮಕ್ಕಳಿಗೂ ನಾವು ಕೊಟ್ಟಿರೋ ಸೈಕಲ್ಸ್ ಆಗಿರಲಿ ಅಂತ ಆದಿ ಹೇಳುವಾಗ, ಅಲ್ಲ ಇದೆಲ್ಲ ಯಾವಾಗ ಸಿಕ್ತು, ಇಲ್ಲಿ ಕರೆಂಟ್ ಇರೋದೇ ಕಷ್ಟ, ಕಂಪ್ಯೂಟರ್ ಎಲ್ಲಿಂದ ಬಂತು, ಒಂದು ಕಾಣಿಸ್ತಿಲ್ವಲ್ಲ ಅಂತ ಒಬ್ಬರು ಮಾತಾಡ್ಕೋತಾರೆ. ಸೈಕಲ್ 4 ಜನರಿಗೆ ಕೊಟ್ಟಿದ್ದಾರೆ, ಮಿಕ್ಕವರಿಗೆಲ್ರಿಗೂ ನೆಕ್ಸ್ಟ್ ಕೊಡ್ತೀವಿ ಅಂತ ಮೋಸ ಮಾಡಿದ್ದಾರೆ. ಈ ಅಪ್ಪ ಎಲ್ರಿಗೂ ಸೈಕಲ್ ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳ್ತಿದ್ದಾರೆ ಅಂತಾರೆ. ಈ ಅಪ್ಪ ನಾಟಕ ಮಾಡ್ತಿದ್ದಾನೆ ಅಂತಾರೆ. ನಾವು ಕೊಟ್ಟಿರೋದು ನಿಮ್ಗಳಿಗೆ ಉಪಯೋಗ ಆಗ್ತಿದೆ ಅಂತ ನೋಡಿ ನಿಮಗೆ ಖುಷಿ ಇದೆ,
ನಮ್ಮ ಟ್ರಸ್ಟಿಂದ ಇದೇ ತರಹ ಫೆಸಿಲಿಟೀಸು ಬರ್ತಾನೆ ಇರುತ್ತೆ ಅಂತಲೇ ಆದಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.